ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ನಾಯಕರನ್ನ ಖಂಡಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ. ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ಮುಂದುವರಿಸಿದ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಮನವಿ ಪತ್ರ ಸಲ್ಲಿಕೆ. ಗೌಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಕಾಂಗ್ರೆಸ್ ಗುಂಡ ಸರ್ಕಾರಕ್ಕೆ, ಕಾಂಗ್ರೆಸ್ ಗುಂಡ ಮುಖ್ಯಮಂತ್ರಿಗೆ, ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ದೇಶದಲ್ಲಿ ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಈ ಭವ್ಯ ಭಾರತದಲ್ಲಿ
ಅರಾಜಕತೆಯನ್ನ ಸೃಷ್ಟಿ ಮಾಡಲು ಯಾವ ರೀತಿ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಆಯ್ತು ಅದೇ ರೀತಿ ಮಾಡ್ಬೇಕಂತೇಳಿ ಕೆಲವೊಂದು ಘಟ್ಟಭದ್ರ ಹಿತಾಸಕ್ತಿಗಳು ಇದರಲ್ಲಿ ಕೈ ಜೋಡಿಸಿದವು. ಅವರಿಗೆ ವಿದೇಶಿ ಮೂಲದಿಂದನೂ ಕೂಡ ಹಣ ಸಂದಾಯ ಆಗಿದೆ. ಭಾರತದಲ್ಲಿ ಶಾಂತಿಯನ್ನ ಕದಡಬೇಕು, ಭಾರತದ ಹೆಸರಿಗೆ ಮಸಿ ಬೆಳಿಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರಿಗೆ ಒಂದು ಮಸಿ ಬೆಳಿಬೇಕು ಅನ್ನುವಂತ ಒಂದು ಮತಾಂಧ ಶಕ್ತಿಗಳ ಕುಮ್ಮಕ್ಕಿನಿಂದ ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೇಕಂತ ಹೇಳಿ ಇವತ್ತು ಕೆಲವು ಜನ ಹೊಂಟಿದಾರ. ಇವತ್ತು ಈ ಹೋರಾಟದ ನೆಪದೊಳಗ ಈ ಹೋರಾಟ ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ. ನಿನ್ನ ಬೆಳಗಾವಿಯಲ್ಲಿ ಹೋರಾಟವನ್ನ ಮಾಡ್ಬೇಕಾದ್ರೆ ನೋಡಿದೀವಿ. ಆದ್ರೆ ವೈಯಕ್ತಿಕವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಂದನೆ ಮಾಡೋದಾಗಿರ್ಬೋದು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ವೈಯಕ್ತಿಕ ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿರ್ಬೋದು, ನಾವು ನೋಡಿದೀವಿ. ಆದ್ರೆ ಈ ಹೋರಾಟವನ್ನ ದಿಕ್ ತಪ್ಪಿಸುವಂತ ಕೆಲಸವನ್ನ ಇವತ್ತೊಂದು ಸಮುದಾಯದವ್ರು ಮಾಡಾಕತ್ತಾರ. ಆದ್ರೆ ನರೇಂದ್ರ ಮೋದಿ ಅವರು ವೈಯಕ್ತಿಕ ನಿಂದನೆ ಮಾಡೋದು, ನರೇಂದ್ರ ಮೋದಿ ಅವರಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ಯಾರೇ ಮಾಡಿದ್ರು ಈ ಹೋರಾಟದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರು ದೇಶ ದ್ರೋಹಿಗಳದಾರ ಮೊದಲು ಅವ್ರು ಅರೆಸ್ಟ್ ಆಗ್ಬೇಕು, ಅವ್ರು ಬಂಧನ ಆಗ್ಬೇಕು. ಇವತ್ತು ವಾಂಗ್ಚುಕ್ ಅವರ ಪತ್ನಿ ಸಹ ಹೇಳಿದಾರ, ಗೀತಾಂಜಲಿ ಅವರು ಈ ಹೋರಾಟದ ಮುಖಾಂತರ ರಾಹುಲ್ ಗಾಂಧಿ ಅವರು ನಾಟಕ ಮಾಡಾಕತ್ತಾರ ಅಂತ ಹೇಳ್ತೀನಿ. ಈ ಹೋರಾಟದ ಮುಖಾಂತರ 20 ದಿನ ಗಂಟಲೆ ವಿದೇಶದಾಗಿದ್ದು ಈಗ ಬಂದ್ ಪ್ರತ್ಯಕ್ಷವಾಗಿ ಅವ್ರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಮೀನುಗಾರಿಕೆ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಒಂದು ಆಡಿಯೋ ರಿಲೀಸ್ ಆಗಿದೆ. ಮೊಹಮ್ಮದ್ ಅನ್ನಂತವ್ರು 80 ಲಕ್ಷ ರೂಪಾಯಿ ಇಲ್ಲಿ ಅವ್ಯವಹಾರ ನಡೆದ, 80 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಭ್ರಷ್ಟಾಚಾರ ನಡೆದ. ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಈಗ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವ್ರು ಲಾಠಿ ಚಾರ್ಜ್ ಮಾಡಿದವ್ರು. ಅವಾಗ ಯಾಕೆ ಇವ್ರು ಹೋರಾಟ ಮಾಡಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರ ಅಂತ ಹೇಳಿ? ಅವಾಗ ಹೋರಾಟ ಮಾಡ್ಬೇಕಾಗಿತ್ತಲ್ಲ ಇವರು, ರಾಹುಲ್ ಗಾಂಧಿ ಅವರು ಅವಾಗ ಬಂದು ಕುತ್ಕೋಬೇಕಾಗಿತ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಕೆಲವೊಂದು ಬೋರ್ಡ್ ಎಕ್ಸಾಮ್ದಾಗ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದಾವು. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದಾವು. ಕೇರಳದಲ್ಲಿ ಆಗಿದೆ, ತಮಿಳುನಾಡಲ್ಲಿ ಆಗಿದೆ, ಪಂಜಾಬ್ನಲ್ಲಿ ಆಗಿದೆ, ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. ಅವಾಗ ಯಾಕೆ ಹೋರಾಟ ಮಾಡ್ಲಿಲ್ಲ? ಈಗ ಯಾಕೆ ಹೋರಾಟ ಮಾಡ್ತಾ ಇದ್ದಾರೋ? ಹೌದು, ವಿದ್ಯಾರ್ಥಿಗಳ ಅನ್ಯಾಯ ನಾವು ಒಪ್ಪುಗೊತ್ತೀವಿ ಅದನ್ನ. ಆದ್ರೆ ಸಿಬಿಐ ಎನ್ಕ್ವೈರಿ ಕಡೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಸಿಬಿಐ ಎನ್ಕ್ವೈರಿ ಹಾಕಿದಾರ. ಆದ್ರೆ ಯಾರು ತಪ್ಪು ಮಾಡಿದಾರ ಅವ್ರಿಗೆ ಕಟ್ಟಿ ಶಿಕ್ಷೆ ಕೊಡುವಂತ ತ್ವರಿತಗತಿ ನ್ಯಾಯಾಲಯನ ಸ್ಥಾಪನೆ ಮಾಡಿದಾರ. ಹಾದಿ ಬೀದಿ ರಂಪಾಟ ಮಾಡೋ ಬದ್ಲಿ ನೀವು ಲೋಕಸಭೆ ಚರ್ಚೆ ಮಾಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿ ಅವ್ರು ಹೇಳಿದ್ರು ಕೂಡ ಅವ್ರು ಹಾದಿ ಬೀದಿಯಾಗಿ ರಂಪ ಮಾಡ್ತಾ ಇದ್ದಾರೆ. ಮತ್ತು ದೇಶದ ಘನತೆಗೆ ಕುತ್ತಲು ತರುವಂತ ಕೆಲಸವನ್ನ ಇವತ್ತು ವಿರೋಧಿಗಳ ಜೊತೆ ಕಾಂಗ್ರೆಸ್ ಕೂಡ ಕೈ ಜೋಡಿಸಿದೆ. ಇವತ್ತು ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಯಾಗಿ ಇವತ್ತು ಕುಮ್ಮಕ್ಕನ್ನು ನೀಡುತ್ತಿರುವ ಸಿಜೆಪಿ ವಿದೇಶ ಮೂಲಗಳಿಂದ ದೇಣಿಗೆ ಸಂಗ್ರಹ ಮಾಡಿ ಇವತ್ತು ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಎಲ್ಲರಿಗೂ ಧಿಕ್ಕಾರದ. ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ನಮಗೂ ಕಳಕಳಿ ಅದ, ಕರುಣೆ. ಮಾಡಿರ್ತಕ್ಕಂತ ಪ್ರತಿಭಟನೆಯಲ್ಲಿ ಮೋದಿ ಅವರಿಗೆ ಮಾಡಿರ್ತಕ್ಕಂತ ಯಾರು ಹೇಳಿಕೆಗಳನ್ನ ಮಾಡಿದ್ದಾರೆ ಅವ್ರನ್ನ ದಯವಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಹೋರಾಟವನ್ನ ನೆಪವನ್ನ ಇಟ್ಕೊಂಡ ಭಾರತ ದೇಶದ ಅರಾಜಕತೆ ಉಂಟು ಮಾಡ್ಬೇಕಂದ್ರೆ ಕೆಲವೊಂದು ಶಕ್ತಿಗಳು ದೇಶದಿಂದ ಹಣ ಪಡ್ಕೋದಕ್ಕಿಂತ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅಂತವ್ರನ್ನು ಕೂಡ ತಾವು ಮತ್ತು ವೈಯಕ್ತಿಕ ನಿಂದನೆ ಮಾಡಿದ ಪ್ರಧಾನಿಗಳನ್ನು ವೈಯಕ್ತಿಕ ನಿಂದನೆ ಮಾಡಿದ ಅವ್ರ ಮ್ಯಾಗ ಶಿಕ್ಷೆ ಆಗ್ಬೇಕು ಸರ್. ಅದ್ರ ನೀವು ವಿಡಿಯೋ ಕ್ಲಿಪ್ ಒಂದು ತೆಗಿ ಸರ್. ಯಾರು ಮಾಡಿದ್ರು ಸರ್ ಅವ್ರನ್ನ ಅಲ್ಲ ಇದೆಲ್ಲ ಷಡ್ಯಂತ್ರ ಇದೆ ಅಂತ ಗಮನಿಸಬೇಕಂತ ತಕ್ಷಣ ಆಕ್ಷನ್ ತಗೋಬೇಕು ಸರ್. ಶಾಸಕರ ಮೇಲೆ ಹಲ್ಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾ ಮುಖ್ಯಮಂತ್ರಿಗೆ, ಅಯೋಗ್ಯ ಗೃಹ ಸಚಿವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಪ್ರವಾಸದ ಹೋಗಿದ ಮೇಲೆ ಅಲ್ಲಿ ಅವರು ಏನ್ ಷಡ್ಯಂತ್ರ ರಚನೆ ಮಾಡಿದ್ದಾರೆ ಅದ ಗೊತ್ತಾಗ್ಬೇಕು. ಯಾಕಂದ್ರೆ ಅಲ್ಲೇ ನಮ್ಮ ಭಾರತದಲ್ಲಿ ಏನ್ ಚಟುವಟಿಕೆ ಆಗ್ಬೇಕು, ಮುಂಚೆ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡ್ಬೇಕ, ಅದರ ಪಕ್ಕ ಅಮೆರಿಕನ್ ದೂತಾವಾಸನಲ್ಲಿ ಹೇಗ್ ಗೊತ್ತಾಯ್ತು? ಯಾಕಂದ್ರೆ ಇದು ಪ್ರೀ ಪ್ಲಾನ್ಡ್ ಷಡ್ಯಂತ್ರ ಇದೆ. ಹಾಗೂ ಕಾಕ್ರೋಚ್ ಪಾರ್ಟಿ ಏನಿದೆಲ್ಲ
ಆ ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟಿದ್ ಬಂದಿದೆ ಅದನ್ನು ನಾವು ವಿಚಾರ ಮಾಡ್ಬೇಕು. ಯಾಕಂದ್ರ ನೇಪಾಳದಲ್ಲಿ ಹಾಗೂ ಎಲ್ಲಾ ಹಲವಾರು ವಿದೇಶ ಕಂಟ್ರೀಸ್ ನಲ್ಲಿ ಇಂತಾನು ಷಡ್ಯಂತ್ರ ಮಾಡ್ತಾ ನಮ್ಮ ಭಾರತದಲ್ಲಿನೂ ಇದೇ ಷಡ್ಯಂತ್ರ ಮಾಡ್ತಾ ಭಾರತದ ಗರಿಮೆಗೆ ಧಕ್ಕೆ ತರಬೇಕಂತ ಈ ಷಡ್ಯಂತ್ರ ಮಾಡ್ಲಾಗಿದೆ. ಹಾಗೂ ಇವರು ರಾಹುಲ್ ಗಾಂಧಿ ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬರ್ಬೇಕಂತ ನಾವು ಕೋರ್ತೀವಿ. ಯಾಕಂದ್ರೆ ಯಾಕೆ ಓಡ್ತೀರಿ ನೀವು ಚರ್ಚೆಯಿಂದ? ಯಾಕಂದ್ರೆ ನಿಮ್ ಕಡೆ ನೈತಿಕತೆ ಇಲ್ಲ. UPA ಗವರ್ಮೆಂಟ್ ಯಾವಾಗ ಇತ್ತಲ್ಲ ಅವಾಗ ಹಲವಾರು ಪೇಪರ್ ಲೀಕ್ ಆಗಿದಾವ್. ಆ ಲೀಕ್ ನಿಂದ ಈಗ ನಿಮ್ಗೆ ನೈತಿಕತೆ ಇರ್ಲಿಕ್ಕಿಲ್ಲ ಅಂದ್ರ ನೀವು ಇಂತ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಬೇರೆಯವ್ರಿಗೆ ಮಾಡಿಸ್ಲಿಕ್ಕೆ ಹಚ್ಚಿದೆ ಇದೆ ಕಾಂಗ್ರೆಸ್ ಏನಿದೆ ಭಾರತದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದನ್ನ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. राहुल, अगर आप देश के लिए अच्छा बनाना चाहते हो तो नरेंद्र मोदी जी जो बिल लाने जा रहे हैं आज उसके लिए समर्थन करो. अगर कोई सुझाव है ನಿಮ್ ಕಡೆ ಯಾವ್ದು ಸುझाव ಇದ್ರ ಅದನ್ನು ಕೊಡ್ರಿ. ನಾವು ಈಗ ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆಯ್ತು, ಅವ್ರ ಮೇಲೆ ಕ್ರಮನೂ ಆಯ್ತು, ಕೆಲವೊಂದಷ್ಟು ಜನ ಜೈಲಿಗೂ ಹಾಕಿದ್ದಾರೆ. ಹೌದು. ಆದ್ರೆ ಪ್ರಧಾನಿ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಅಥವಾ ನಾಡಿನ ಜನತೆಗೆ ಅಥವಾ ದೇಶದ ಜನತೆಗೆ ಏನ್ ಮಾಡಿದೀವಿ ಅನ್ನೋದನ್ನು ಕ್ಲಾರಿಫಿಕೇಶನ್ ಪ್ರಧಾನಿ ಅವರು ಅಥವಾ ಕೇಂದ್ರ ಸರ್ಕಾರ ಕೊಡ್ಬೇಕಾಗುತ್ತೆ. ಯಾವ್ದನ್ನು ಮಾಡ್ಲಿಲ್ಲ. ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಇಲಾಖೆ ವತಿಯಿಂದ ಆಗಿರ್ಬೋದು, ಸರ್ಕಾರದ ನಿಟ್ಟಿನಲ್ಲಿ ಕ್ರಮ ಆಗಿದೆ. ಆದ್ರೆ ಸಾರ್ವಜನಿಕರ ಜನರಿಗೆ ಗೊತ್ತಾಗಿಲ್ಲ. ನಾವ್ ಒಂದ್ ಹೇಳಲಿಕ್ಕೆ ಬಯಸ್ತೀನಿ. ಯಾವಾಗ ನೀಟ್ ಪೇಪರ್ ಲೀಕ್ ಆಗಿದೆಯಲ್ಲ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರು ಕ್ರಮ ತಗೋದಿದ್ದಾರೆ. ಯಾಕಂದ್ರೆ CBI ತುರಂತ ಎಚ್ಚರಿಕೆ ಆಗಿದೆ, SIT ಫಾರ್ಮೇಶನ್ ಆಗಿದೆ. ಹಾಗೂ ನರೇಂದ್ರ ಮೋದಿಜಿ ಅವರು ನೇತೃತ್ವದಲ್ಲಿ ತುರಂತ ಏನ್ ಎಕ್ಸಾಮಿನೇಷನ್ ನಡೆದಲ್ಲ ಅದ ಲೀಕ್ ಪ್ರೂಫ್ ಎಕ್ಸಾಮಿನೇಷನ್ ನಡೀತದೆ. ಹಾಗೂ ಇದು ತೋರಿಸುತ್ತೆ ನರೇಂದ್ರ ಮೋದಿ ಅವ್ರದ್ದು ಹೇಗ ಕಾರ್ಯಕ್ಷಮತೆ ಇದೆ ಅಂತ. ಹಾಗೂ ಇವರು ಏನ್ ನರೇಂದ್ರ ಮೋದಿ ಜನ ಅಪಮಾನ ಮಾಡ್ಬೇಕಂತ ಅವ್ರ ಮನೆ ಮುಂದೆ ಹೋಗಿ ಏನ್ ಚೆಲ್ಲಾಟ ಮಾಡ್ತಾ ಇದಾರಲ್ಲ ಅದನ್ನ ಅವ್ರಿಗೆ ಧಿಕ್ಕರಿಸ್ತೀವಿ. ಅಲ್ಲಲ್ಲ, ನಾವು ಕೇಳಿದ್ದೇನಂದ್ರೆ ಕ್ರಮ ತಗೊಂಡ್ರಿ, ಕ್ರಮದ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ಬೇಕಾಗಿತ್ತು. ನೋಡ್ರಿ, ಮೀಡಿಯಾ ಯಾವತ್ತು ಆಂಟಿ ಏನ್ ನೇಷನ್ ಚಟುವಟಿಕೆ ಮಾಡ್ತಾ ಇದೆಲ್ಲ ಅದ ಹಾವಿ ಆಗಿದೆ ಅಂತ ಹೇಳಿ ಬಯಸ್ತೀವಿ. ನರೇಂದ್ರ ಮೋದಿಜಿ ಬಗ್ಗೆ ಎಲ್ಲ ದೇಶದ ನಾಗರಿಕರ ಮೇಲೆ ಭರವಸೆ ಇದೆ. ಮತ್ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಎಲ್ಲ ತಿಳಿಸ್ತಾ ಹೋಗ್ತಾ ಇದೆ. ಆದ್ರೆ ಆಂಟಿ ಚಟುವಟಿಕೆ ಏನಿದೆಲ್ಲ ಅದು ಸ್ವಲ್ಪ ನೆಗೆಟಿವಿಟಿ ಆಲ್ವೇಸ್ ಸ್ಪ್ರೆಡ್ಸ್ ಫಾಸ್ಟ್. ದಟ್ ಇಸ್ ದ ರೀಸನ್. ಉಜ್ವಲ ಬಡವನಚೆ, ಮಾಜಿ ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಬಿಜೆಪಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.